ಇವತ್ತು ದರ್ಶನ್ ಅವರ ಡೆವಿಲ್ ಫಿಲಮ್ ರಿಲೀಸ್ ಆಗಿದೆ. ಫಿಲಮ್ ಹೇಗಿದೆ? ಇದರಲ್ಲಿ ದರ್ಶನ್ ಡಬಲ್ ಆ್ಯಕ್ಟಿಂಗಾ? ಫಿಲಮ್ಲಿ ಯಾವ್ದು ಇಷ್ಟ ಆಯಿತು, ಯಾವ್ದು ಇಷ್ಟ ಆಗಲಿಲ್ಲ ನೋಡೋಣ ಬನ್ನಿ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಡೆವಿಲ್ ಬಂದು ಪ್ರಕಾಶ್ ಅವರು ಡೈರೆಕ್ಟ್ ಮಾಡಿರುವಂಥ ಫಿಲಮ್. ಇನ್ನು ಈ ಫಿಲಮ್ ಸ್ಟೋರಿ ಒಂದು ಪೊಲಿಟಿಕಲ್ ಮತ್ತು ಲವ್ ಸ್ಟೋರಿ ಇರುವಂಥ ಒಂದು ಫಿಲಮ್ ಆಗಿದೆ. ಈ ಫಿಲಮಲ್ಲಿ ಸ್ಟೋರಿ ಏನಂತಂದರೆ, ಒಂದು ಸ್ಕ್ಯಾಮ್ ನಡೆಯುತ್ತೆ. ಆ ಸ್ಕ್ಯಾಮಿಂದ CM ಚೇರ್ ಹೋಗುವಂಥ ಪರಿಸ್ಥಿತಿ ಬರುತ್ತೆ. ಅದಕ್ಕೆ ಆ CM ಚೇರ್ ಉಳಿಸ್ಕೊಳ್ಳೋದಕ್ಕೆ ಅವರು ಏನೆಲ್ಲ ಪ್ರಯತ್ನ ಪಡ್ತಾರೆ, ಇದರಲ್ಲಿ ದರ್ಶನ್ ಅವ್ರನ್ನ ಹೇಗೆ ಯೂಸ್ ಮಾಡ್ಕೊತಾರೆ ಮತ್ತು ಏನೆಲ್ಲ ಆಗುತ್ತೆ, ಇದೇ ಫಿಲಮ್. ಇಲ್ಲಿ ಯಾಕೆ ನಾನು ದರ್ಶನ್ ಅವ್ರನ್ನ ಯೂಸ್ ಮಾಡ್ಕೋತಾರೆ ಅಂತ ಹೇಳಿದೆ ಅಂತಂದರೆ, ಅದನ್ನು ನೀವು ಥಿಯೇಟ್ರಲ್ಲೇ ನೋಡಬೇಕು. ಇಲ್ಲಿ ಹೇಳಿದ್ರೆ ಅದು ಸ್ಪಾಯ್ಲರ್. ಇನ್ನು ಈ ಫಿಲಮ್ ಪಾಸಿಟಿವ್ ಪಾಯಿಂಟ್ಸ್ಗೆ ಬಂದರೆ, ದರ್ಶನ್ ಅವರು ಇಲ್ಲಿ ಡಿಫ್ರೆಂಟ್ ಶೇಡ್ಸಲ್ಲಿ ಕಾಣಿಸ್ಕೊಳ್ತಿದ್ದಾರೆ. ಅದು ನನಗೆ ಪರ್ಸ್ನಲಿ ಇಷ್ಟ ಆಯಿತು. ಮತ್ತು ದರ್ಶನ್ ಅವರ ಓಲ್ಡ್ ಆ್ಯಕ್ಟಿಂಗ್ನ ನಾವು ಇಲ್ಲಿ ನೋಡ್ಬೋದು ಅಂತಲೇ ಹೇಳ್ತೀನಿ. ಆ್ಯಂಡ್ ದರ್ಶನ್ ಅವರ ಸಾಫ್ಟ್ ಫೇಸ್ ಆ್ಯಕ್ಟಿಂಗ್ ಇಲ್ಲಿ ನನಗೆ ಇಷ್ಟ ಆಯಿತು. ಆ್ಯಂಡ್ ಅವರ ಪ್ರೆಸೆನ್ಸ್ ಕೂಡ ಚೆನ್ನಾಗಿ ಬಂದಿದೆ. ಆ್ಯಂಡ್ ಅಚ್ಯುತ್ ಅವರ ಪರ್ಫಾರ್ಮೆನ್ಸ್ ಇದರಲ್ಲಿ ಚೆನ್ನಾಗಿ ಬಂದಿದೆ. ಆ್ಯಂಡ್ ಅವ್ರ ಮೈಂಡ್ ಗೇಮ್ ಮತ್ತು ಕೆಲವೊಂದು ಡೈಲಾಗ್ಸ್ ಕೂಡ ಫಿಲಮಲ್ಲಿ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಇನ್ನು ಹೀರೋಯಿನ್ ಆಗಿರೋ ರಚನಾ ಅವ್ರಿಗೆ ಇದೇ ಫಸ್ಟ್ ಫಿಲಮ್ ಆಗಿದ್ರು ಕೂಡ ಅವರೆಲ್ಲೂ ಇದು ಫಸ್ಟ್ ಫಿಲಮ್ ಅನ್ನೋ ಥರ ಫೀಲ್ ಮಾಡಿಸ್ಲಿಲ್ಲ. ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ನೀಡಿದ್ದಾರೆ. ಮತ್ತು ಕಾಮಿಡಿ ಕಿಲಾಡಿಗಳಲ್ಲಿ ಆ್ಯಕ್ಟ್ ಮಾಡಿರುವಂಥ ಹೊಸ ಪ್ರತಿಭೆಗಳಿಗೆ ಫಿಲಮಲ್ಲಿ ಒಂದು ಒಳ್ಳೆ ಸ್ಪೇಸೇ ಸಿಕ್ಕಿದೆ. ಅದನ್ನು ಅವರೆಲ್ಲರೂ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಕಾಮಿಡಿ ಕೂಡ ವರ್ಕೌಟ್ ಆಗಿದೆ. ಅದರಲ್ಲೂ ಗಿಲ್ಲಿ ನಟ ಅವರ ಕಾಮಿಡಿ ಅಂತೂ ಚೆನ್ನಾಗಿ ಬಂದಿದೆ. ಅಜಿನೇಶ್ ಲೋಕನಾಥ್ ಅವರ ಥೀಮ್ ಮ್ಯೂಸಿಕ್ ಚೆನ್ನಾಗಿದ್ದು ಅದು ಎಂಟೈರ್ ಫಿಲ್ಮ್ ಕ್ಯಾರಿ ಮಾಡಿದೆ ಅಂತಲೇ ಹೇಳ್ಬಹುದು. ಇದಿಷ್ಟು ಪಾಸಿಟಿವ್ ಪಾಯಿಂಟ್ಸ್ ಆಗಿತ್ತು. ಇನ್ನು ಈ ಫಿಲಮ್ನ ನೆಗೆಟಿವ್ ಪಾಯಿಂಟ್ಸ್ ಅಂತ ಬಂದರೆ, ಸ್ಟೋರಿನ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡಬಹುದಿತ್ತೇನೋ. ಫಸ್ಟ್ ಹಾಫ್ ಚೆನ್ನಾಗಿದೆ, ಬಟ್ ಸೆಕೆಂಡ್ ಹಾಫ್ ಲ್ಯಾಗ್ ಆಯಿತು ಅಂತಲೇ ಹೇಳ್ಬಹುದು. ಸ್ವಲ್ಪ ರೀವರ್ಕ್ ಮಾಡಬೇಕಿತ್ತು. ಯಾಕೆ ಅಂತಂದರೆ ಇಲ್ಲೆಲ್ಲೂ ಆಡಿಯನ್ಸ್ಗೆ ಕ್ಯೂರಿಯಸ್ ಅಥವಾ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅಂತ ಅಷ್ಟು ಅನ್ನಿಸ್ಲಿಲ್ಲ. ಮತ್ತು ದರ್ಶನ್ ಅವರ ಡೆವಿಲ್ ಕ್ಯಾರೆಕ್ಟರ್ ಕೆಲವೊಂದು ಕಡೆ ಅಷ್ಟು ವರ್ಕ್ ಆಗಲಿಲ್ಲ. ಸ್ವಲ್ಪ ಪ್ರಾಬ್ಲಮ್ ಅಂತಲೇ ಅನ್ನಿಸ್ತು. ಇನ್ನು ಫಿಲಮ್ ಒಂದು ಲೆವೆಲ್ ಹೋದ್ಮೇಲೆ ದರ್ಶನ್ ಅವ್ರಿಗೆ ಇದ್ದ ಬ್ಯಾಕ್ ಪೈನ್ ಎದ್ದು ಕಾಣಿಸ್ತಾ ಇತ್ತು ಅನ್ನೋ ಥರ ಫೀಲ್ ಕೊಡ್ತು. ಯಾಕೆಂದರೆ ಅದು ಅವ್ರ ಪರ್ಫಾರ್ಮೆನ್ಸ್ಗೆ ತುಂಬ ಎಫೆಕ್ಟ್ ಆಗಿತ್ತು. ಇನ್ನು ಈ ಫಿಲಮಲ್ಲಿ ಆಡಿಯನ್ಸ್ಗೆ ಹೇಳ್ಕೊಳ್ಳೋ ಅಂಥ ಫೈಟ್ ಅಥವಾ ಮತ್ತೆ ನೋಡಬೇಕು ಅನ್ನೋವಂಥ ಸೀನ್ಸ್ ಯಾವುದೂ ಇರಲಿಲ್ಲ ಅಂತಲೇ ಹೇಳ್ಬಹುದು. ಓವರಾಲ್ ಆಗಿ ನನ್ನ ಕೇಳಿದ್ರೆ ಈ ಫಿಲಮ್ ಒಂದು ಆ್ಯಾವ್ರೇಜ್ ಫಿಲಮ್ ಆಗಿತ್ತು ಅಷ್ಟೇ. ಇದು ದರ್ಶನ್ ಫ್ಯಾನ್ಸ್ಗೆ ಸ್ವಲ್ಪ ಬೇಜಾರು ತರ್ಬೋದೇ ಹೊರತು ಬಟ್ ಫ್ಯಾಕ್ಟ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.